ಪಾಕ್ ಗಡಿ ಪ್ರದೇಶದ ಜನರಲ್ಲಿ ಇದೀಗ ಯುದ್ಧದ ಭೀತಿ ಎದುರಾಗಿರುವಂಥದ್ದು. ಭಾರತದ ದಾಳಿಯ ಭಯದಲ್ಲಿಯೇ ಪಾಕಿಸ್ತಾನದ ಜನರು ಇದ್ದಾರೆ. ಪಾಕ್ ಗಡಿ ಪ್ರದೇಶದ ಜನರು ಬಂಕರ್ಗಳಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಭಾರತದ ದಾಳಿಯ ಭಯ ಇದೀಗ ಪಾಕಿಸ್ತಾನದ ಜನರನ್ನ ಕಾಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಘಾತ ಎದುರಾಗಿರೋದ್ರಿಂದ ಪಾಕ್ ಗಡಿ ಪ್ರದೇಶದ ಜನರು ಬಂಕರ್ಗಳಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಬಂಕರ್ಗಳತ್ತ ಪಾಕಿಸ್ತಾನಿಗಳು ಮುಖ ಮಾಡ್ತಾ ಇದ್ದಾರೆ. ಭಾರತದಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಯುದ್ಧ ನಡೆಯಬಹುದು. ಹಾಗಾಗಿ ಈಗಾಗಲೇ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ನೀಡಿದೆ ಪಾಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕ್ ಗಡಿ ಪ್ರದೇಶದ ಜನರಲ್ಲಿ ಯುದ್ಧದ ಭೀತಿ ಮತ್ತಷ್ಟು ಕಾಡ್ತಾ ಇದೆ. ಭಾರತ ದಾಳಿ ಮಾಡಲಿದೆ ಅನ್ನುವಂತಹ ಯೋಚನೆಯಲ್ಲಿದ್ದಾರೆ ಪಾಕಿಸ್ತಾನದವರು. ಹಾಗಾಗಿ ಅವರ ಒಂದು ಭದ್ರತಾ ಸೇನೆಯನ್ನ ಕೂಡ ಹೆಚ್ಚು ಗಡು ಮಾಡ್ಕೊಳ್ತಾ ಇದ್ದಾರೆ. ಬಂಕರ್ಗಳತ್ತ ಪಾಕಿಸ್ತಾನ ಮುಖ ಮಾಡ್ತಾ ಇದೆ. ಭಾರತದಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಯುದ್ಧ ಘೋಷಣೆ ಆಗಬಹುದು, ಯುದ್ಧ ಮಾಡಲಾಗತ್ತೆ. ಹಾಗಾಗಿ ಈಗಾಗಲೇ ಪಾಕ್ ತನ್ನ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ನೀಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪಾಕ್ ಉಗ್ರರ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಮರಾಭ್ಯಾಸದಲ್ಲೂ ಕೂಡ ಭಾರತ ಸೇನೆ ನಿರತವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಕ್ ಮೇಲೆ ಅಟ್ಟಹಾಸವನ್ನ ಸೇಡನ್ನ ತೀರಿಸಿಕೊಳ್ಳಬಹುದು, ಯುದ್ಧವನ್ನ ಕೂಡ ಮಾಡಬಹುದು. ಹಾಗಾಗಿ ಒಂದು ರೀತಿ ಇದೀಗ ಸಹಜವಾಗಿಯೇ ಪಾಕಿಸ್ತಾನಕ್ಕೂ ಕೂಡ ಆಘಾತ ಎದುರಾಗಿದೆ. ಯುದ್ಧ ಭೀತಿ ಪಾಕ್ರನ್ನ ಕಾಡ್ತಾ ಇದೆ. ಭಾರತದ ದಾಳಿಯ ಭಯದಲ್ಲಿಯೇ ಪಾಕಿಸ್ತಾನ ಇರುವಂತದ್ದು. ಪಾಕ್ ಗಡಿ ಪ್ರದೇಶದ ಜನರು ಬಂಕರ್ಗಳಿಗೆ ಈಗಾಗಲೇ ಶಿಫ್ಟ್ ಆಗ್ತಾ ಇರುವಂತದ್ದು. ರಕ್ಷಣೆಗಾಗಿ ಬಂಕರ್ಗಳತ್ತ ಪಾಕಿಸ್ತಾನದ ಜನರು ಮುಖ ಮಾಡ್ತಾ ಇದ್ದಾರೆ. ಭಾರತದಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಯುದ್ಧ ಘೋಷಣೆ ಆಗಬಹುದು, ಯುದ್ಧವನ್ನ ಮಾಡ್ತಾರೆ ಅನ್ನೋದಾಗಿ. ಹಾಗಾಗಿ ಈಗಾಗಲೇ ಸೇನೆಗೆ ಪಾಕ್ ಫ್ರೀ ಹ್ಯಾಂಡ್ ಅನ್ನ ನೀಡಿದೆ. ಇನ್ನೊಂದು ಕಡೆ ಗಮನ ವಹಿಸ್ತಾ ಹೋಗೋದಾದ್ರೆ ಭಾರತ ಸೇನೆಗೂ ಕೂಡ ಮೋದಿಯವರು ಫ್ರೀ ಹ್ಯಾಂಡ್ ಅನ್ನ ನೀಡಿದ್ದಾರೆ. ಸಮಯ ಸಂದರ್ಭವನ್ನ ನೋಡಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಕ್ ವಿರುದ್ಧ ಅಟ್ಯಾಕ್ ಅನ್ನ ಮಾಡಬಹುದಾಗಿದೆ.